ದಕ್ಷಿಣ ಭಾರತದ ಹಸಿರು ಪರ್ವತಗಳ ನಡುವೆ ಮಳೆ ಮತ್ತು ಮಂಜಿನ ಮಡುವಾದ ಆ ನೆಲ ಕೊಡಗು, ಅಂದಿನ ಕೂರ್ಗ್. ಅಲ್ಲಿ ರಾಜವಂಶ, ಅರಣ್ಯ, ದೇವತೆಗಳ ನಂಬಿಕೆ ಮತ್ತು ಶೌರ್ಯ ಒಟ್ಟುಗೂಡಿದ್ದವು. ಅದೇ ಕೊಡಗಿನಲ್ಲಿ 1841ರಲ್ಲಿ ಜನಿಸಿದಳು ಒಬ್ಬ ರಾಜಕುಮಾರಿ ಗೌರಮ್ಮ. ಅವಳ ತಂದೆ ಕೊಡಗಿನ ಕೊನೆಯ ರಾಜ ಚಿಕ್ಕವೀರ ರಾಜೇಂದ್ರ. ಅವನ ಹೃದಯದಲ್ಲಿ ಧೈರ್ಯ ಇದ್ದರೂ ಅವನ ಕಾಲದಲ್ಲಿ ಬ್ರಿಟಿಷರ ಬಲ ಅಪಾರವಾಗಿತ್ತು. ರಾಜ್ಯ ಕಳೆದುಕೊಂಡು ಅವನು ಕೊಡಗಿನಿಂದ ನಾಡು ತೊರೆಯಬೇಕಾಗಿತ್ತು. ಆದರೆ ಅವನ ಮನಸ್ಸಿನಲ್ಲಿ ಒಂದು ಕನಸು ಉಳಿದಿತ್ತು. ನನ್ನ ಮಗಳು ಗೌರಮ್ಮ ಒಂದು ದಿನ ನನ್ನ ವಂಶದ ಗೌರವವನ್ನು ಮತ್ತೆ ತಂದುಕೊಡಲಿ ಎಂಬ ಕನಸು ಹೊತ್ತಿದ್ದನು. ಕೊಡಗಿನ ಅರಮನೆಗಳಲ್ಲಿ ನಗುವು ನಿಂತು ಹೋಯಿತು. ರಾಜನ ಪ್ರಭಾವ, ರಾಜಕುಮಾರಿಯ ಕ್ರೀಡೆ ಎಲ್ಲವೂ ಕಾಲದೊಳಗೆ ಕರಗಿ ಹೋಯಿತು. ಚಿಕ್ಕವೀರ ರಾಜೇಂದ್ರ ಲಂಡನ್ನತ್ತ ಹೊರಟಾಗ ತನ್ನ ತಾಯಿಯ ಮಡಿಲು ತೊರೆದಂತೆ ಚಿಕ್ಕ ಮಗುವಂತಾದನು. ಅವನು ಕೊಡಗಿನ ರಾಜನಾಗಿದ್ದರು. ಈಗ ಬ್ರಿಟಿಷರ ಕರುಣೆಗೆ ಒಳಗಾಗಬೇಕಾದ ಅತಿಥಿಯಾಗಿದ್ದ ಗೌರಮ್ಮ ಅಂದಿನ ಕೇವಲ 9 ವರ್ಷದ ಬಾಲಕಿ ತಂದೆಯ ಜೊತೆ ಹೋದಳು. ಅವಳ ಕಣ್ಣುಗಳಲ್ಲಿ ಚಿಕ್ಕ ಅಚ್ಚರಿಯಿತ್ತು. ಲಂಡನ್ ಎಂದರೆ ಹೇಗಿರಬಹುದು ಅಪ್ಪ? ಆದರೆ ತಂದೆಯ ಕಣ್ಣಲ್ಲಿ ನೋವು ಮಾತ್ರ ಕಾಣುತ್ತಿತ್ತು. ಅವನು ಮೌನವಾಗಿ ಹೇಳಿದ, ಅಲ್ಲಿ ನಮ್ಮ ಜೀವನ ಬದಲಾಗುತ್ತದೆ ಮಗಳೇ ಎಂದು. ಲಂಡನ್ ನಗರದಲ್ಲಿ ಮೊದಲ ಬಾರಿಗೆ ಹಿಮವನ್ನು ಕಂಡಾಗ ಗೌರಮ್ಮ ನಿಂತು ಬಿಟ್ಟಳು. ಆ ಬಿಳಿ ಹಿಮದೊಳಗೆ ಅವಳ ಕಪ್ಪು ಕಣ್ಣುಗಳು ಹೊಳೆಯುತ್ತಿದ್ದವು. ಆದರೆ ಆ ಹಿಮದ ಶೀತ ಅವಳ ಹೃದಯಕ್ಕೂ ಹತ್ತಿರವಾಗಿತ್ತು. ಏಕೆಂದರೆ ಆ ನೆಲದಲ್ಲಿ ಅವಳಿಗೆ ಯಾರೂ ತನ್ನವರಿರಲಿಲ್ಲ. ಬ್ರಿಟಿಷರು ರಾಜನನ್ನು ಆತಿಥ್ಯದಲ್ಲಿ ಇರಿಸಿದ್ದರು. ಅವರ ದೃಷ್ಟಿಯಲ್ಲಿ ಅವನು ಕೈದಿಯಾಗಿದ್ದ. ಗೌರಮ್ಮ ಅಲ್ಲಿ ಒಂಟಿಯಾಗುತ್ತಾ ಹೋದಳು. ಬ್ರಿಟಿಷರು ಒಮ್ಮೆ ರಾಜನ ಹತ್ತಿರ ಬಂದು ಹೇಳಿದರು, ನಿಮ್ಮ ಮಗಳು ಕ್ರೈಸ್ತ ಧರ್ಮಕ್ಕೆ ಮತಾಂತರವಾದರೆ ಅವಳಿಗೆ ನಾವು ಗೌರವವನ್ನ ನೀಡುತ್ತೇವೆ. ರಾಜನಿಗೆ ಆಯ್ಕೆಯೇ ಇರಲಿಲ್ಲ. ಒಂದು ವಿದೇಶಿ ನೆಲದಲ್ಲಿ ಗೌರವ ಮತ್ತು ಬದುಕಿನ ಮಧ್ಯೆ ಅವನ ಆಯ್ಕೆ ಮಾಡಬೇಕಾದದ್ದು ಧರ್ಮವಲ್ಲ, ಬದುಕು. ಗೌರಮ್ಮ ಕ್ರೈಸ್ತ ಮತಕ್ಕೆ ಮತಾಂತರಗೊಂಡಳು. ಹೆಸರು ಬದಲಾಯಿತು, ವಿಕ್ಟೋರಿಯಾ ಗೌರಮ್ಮ. ಈ ಹೆಸರನ್ನು ಇಟ್ಟವರು ಬೇರಾರೂ ಅಲ್ಲ, ಅಂದಿನ ರಾಣಿ ಕ್ವೀನ್ ವಿಕ್ಟೋರಿಯಾ. ರಾಣಿ ವಿಕ್ಟೋರಿಯಾ ಗೌರಮ್ಮನನ್ನು ಪ್ರೀತಿಯಿಂದ ನೋಡಿದರು. ಅವರು ಅವಳನ್ನು ತಮ್ಮ ಅರಮನೆಗೆ ಕರೆದುಕೊಂಡರು, ಆಭರಣ ಕೊಟ್ಟರು, ಪಾಶ್ಚಾತ್ಯ ಶಿಕ್ಷಣ ಕಲಿಸಿದರು. ಗೌರಮ್ಮ ಬ್ರಿಟಿಷ್ ಸಮಾಜದ ಗಮನ ಸೆಳೆದಳು. ಕಪ್ಪು ಕೂದಲಿನ ಸುಂದರ ಕಣ್ಣುಗಳ ದಕ್ಷಿಣದ ರಾಜಕುಮಾರಿ. ಆದರೆ ಆ ಎಲ್ಲ ಗೌರವದ ಹಿಂದೆ ಅವಳ ಹೃದಯದಲ್ಲಿ ಒಂದು ಖಾಲಿತನವಿತ್ತು. ಅವಳಿಗೆ ತಾಯಿಯ ಪ್ರೀತಿ ಬೇಕಿತ್ತು, ಮಡಿಲು ಬೇಕಿತ್ತು. ಅವಳಿಗೆ ಕೊಡಗಿನ ಮಳೆಗಾಲದ ಆನಂದ ಬೇಕಿತ್ತು. ಅವಳು ನಗುತ್ತಿದ್ದರೂ ಒಳಗೆ ಕಣ್ಣೀರು ಸುರಿಯುತ್ತಿತ್ತು.
ಲಂಡನ್ನಿನ ಅರಮನೆಗಳು ವೈಭವಶಾಲಿಯಾಗಿದ್ದರು. ಆ ವೈಭವದಲ್ಲಿ ಅವಳಲ್ಲಿ ಒಂಟಿತನ ಹೆಚ್ಚಾಗುತ್ತಿತ್ತು. ಕಾಲ ಕಳೆದಂತೆ ಅವಳನ್ನೂ ಪ್ರೀತಿಸುವ ಒಬ್ಬ ಗೆಳೆಯ ಬಂದ. ಅವನ ಹೆಸರು ಜಾನ್ ಕ್ಯಾಂಪೆಲ್. ಗೌರಮ್ಮ ಅವನನ್ನು ಅತಿಯಾಗಿ ನಂಬಿದಳು. ಇವನೇ ನನ್ನ ಜೀವಿತದ ಬೆಳಕು ಎಂದು. ಆದರೆ ವಿಧಿಯು ಮತ್ತೊಮ್ಮೆ ಅವಳ ಜೀವನದಲ್ಲಿ ಆಟವಾಡಿತು. ಆದರೆ ಅವಳ ಹೃದಯದಲ್ಲಿ ಕೇವಲ ತಾಯಿಯ ಪ್ರೀತಿ, ಮಗುವಿನ ಕನಸು ಇತ್ತು. ಅವಳು ಒಂದು ಮಗುವಿಗೆ ಜನ್ಮವನ್ನ ನೀಡಿದಳು. ಆ ಮಗುವಿನ ಹೆಸರು ಎಡಿತ್ ವಿಕ್ಟೋರಿಯಾ ಗೌರಮ್ಮ ಚಾಂಬೆಲ್. ಆ ಮಗುವಿನ ಮುಖ ನೋಡಿ ಗೌರಮ್ಮ ಆನಂದ ಬಾಷ್ಪ ಸುರಿಸಿದಳು, ಕಣ್ಣೀರು ಹಾಕಿದಳು. ಅವಳ ಮಗುವು ಆಕೆಯ ಬದುಕಿನ ಕೊನೆಯ ಶಕ್ತಿಯ ಕೊಂಡಿಯಾಗಿತ್ತು. ಆದರೆ ಅದೆಲ್ಲವೂ ಕೆಲವು ವರ್ಷಗಳ ಕಾಲ ಮಾತ್ರವಿತ್ತು. ವಿಧಿಯು ಮತ್ತೊಮ್ಮೆ ಅವಳ ಜೀವನವನ್ನೇ ಬದಲಿಸುತ್ತಾ ಹೊರಟಿತು. ಗೌರಮ್ಮನ ಆರೋಗ್ಯ ಹದಗೆಟ್ಟಿತ್ತು. ಲಂಡನ್ನಿನ ಹವಾಮಾನ ಎಲ್ಲವೂ ಅವಳ ದೇಹವನ್ನ ಕುಗ್ಗಿಸುತ್ತಾ ಬಂದಿತ್ತು. ಒಂದು ಸಂಜೆ ಹತ್ತಿರದ ಚರ್ಚಿನ ಗಂಟೆಗಳು ಮೊಳಗುತ್ತಿದ್ದಾಗ ಅವಳು ಮಗಳ ಕೈ ಹಿಡಿದು ನಿಧಾನವಾಗಿ ಹೇಳಿದಳು, ಎಡಿತ್, ನಾನು ಮರೆಯಾಗುವೆ ಎಂದು. ಗೌರಮ್ಮ 23ರ ವಯಸ್ಸಿನಲ್ಲಿ ಈ ಲೋಕ ತೊರೆದಳು. ಲಂಡನ್ನಿನ ಹಿಮದ ನೆಲದಲ್ಲಿ ಸಮಾಧಿಯಾದಳು. ಅವಳ ಮನಸ್ಸು ಹಾರಿತು ಕೊಡಗಿನ ಪರ್ವತಗಳತ್ತ, ಅವಳ ತಾಯಿಯ ಅಳುವಿನ ಧ್ವನಿಯತ್ತ. ಕೊಡಗಿನ ಮಣ್ಣಿಗೆ ಅವಳ ದೇಹ ಮರಳಲಿಲ್ಲ, ಆದರೆ ಅವಳ ಆತ್ಮ ಮಾತ್ರ ಕೊಡಗಿನ ಪರ್ವತಗಳತ್ತ ಹಾರಿ ಬಂದಿತ್ತು. ಅವಳ ಜೀವನ ಪ್ರೀತಿ, ಧರ್ಮ, ರಾಜಕೀಯ ಮತ್ತು ನೋವಿನ ಕಥೆಯಾಗಿದೆ. ಅವಳು ಕಳೆದುಕೊಂಡಿದ್ದು ಎಲ್ಲವನ್ನು, ಆದರೆ ಇತಿಹಾಸದಲ್ಲಿ ಉಳಿದಳು. ಒಬ್ಬ ಕೊಡಗಿನ ರಾಜಕುಮಾರಿಯಾಗಿ, ಒಬ್ಬ ಲಂಡನ್ನಿನ ವಿಕ್ಟೋರಿಯಾ ಗೌರಮ್ಮನಾಗಿ, ಒಬ್ಬ ಮರೆತ ಪ್ರೇಮದ ಚಿಹ್ನೆಯಾಗಿ. ನಾವು ಈಗ ಗೌರಮ್ಮನ ಸಮಾಧಿಯ ಬಳಿಗೆ ಹೋದರೆ ಅಲ್ಲಿ ಕೇವಲ ಒಂದು ಕಲ್ಲು ಕಾಣುತ್ತದೆ. ಹೆಸರಿಲ್ಲದ ಆದರೆ ಕತೆಗಳಿಂದ ತುಂಬಿದ ಕಲ್ಲು. ಆ ಕಲ್ಲಿನ ಹಿಂದೆ ಒಂದು ಹೆಣ್ಣಿನ ಹೃದಯವಿದೆ, ಒಬ್ಬ ಮಗಳ ತಾಯಿಯ ಪ್ರೀತಿ ಇದೆ ಮತ್ತು ಒಂದು ರಾಜ್ಯದ ಕೀರ್ತಿಯ ನೆನಪು ಇದೆ. ಕೊಡಗಿನ ರಾಜಕುಮಾರಿ ಗೌರಮ್ಮ, ನಿನ್ನ ಕತೆ ಕೇವಲ ಇತಿಹಾಸವಲ್ಲ, ಇದು ಮಾನವ ಹೃದಯದ ನಿಶ್ಶಬ್ದ ಕೀರ್ತನೆ.